ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಸೂಪರ್ಬ್ ಆಗಿರುವಂತಹ ಪ್ರೋಟೀನ್ ರಿಚ್ ಚನಾ ಮಸಾಲ ರೆಸಿಪಿ. ತುಂಬ ಕಡಿಮೆ ಮಸಾಲೆಯಲ್ಲಿ ಸೂಪರ್ಬ್ ಟೇಸ್ಟೊಂದಿಗೆ ಬಂದಿದ್ದೀನಿ. ನೋಡ್ಬೋದು ನನ್ನ ಪ್ಲೇಟಲ್ಲಿ ನೀವು ಸ್ವಲ್ಪ ರೈಸ್ ಇದೆ, ಎಲ್ಲೋ ದಾಲ್ ಇದೆ, ಚಪಾತಿ ಇದೆ, ಸಲಾಡ್ ಇದೆ ಮತ್ತು ಇದಕ್ಕೆ ಹೈ ಪ್ರೋಟೀನಲ್ಲಿ ನಾನು ಚನಾ ಮಸಾಲ ಮಾಡಿದ್ದೀನಿ, ಜೊತೆಗೆ ಮಾವಿನಕಾಯಿ ಸ್ವೀಟಿಗೆ. ಈಗ ಇದನ್ನು ಕ್ವಿಕ್ಕಾಗಿ ಮಾಡೋದು ಹೇಗೆ ನೋಡೋಣ. ನೋಡಿ, ಸುಮಾರು ನಾನು 1 ಕಪ್ಪಷ್ಟು ಚನಾವನ್ನು ನಾನು ನೆನೆಸಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡ್ತಿರ್ಬೋದು ಮೀಡಿಯಮ್ ಸೈಜಲ್ಲಿ ಒಂದು ಈರುಳ್ಳಿ, 8ರಿಂದ 10 ಬೆಳ್ಳುಳ್ಳಿ, ಈ ಗ್ರೀನ್ ಕಲರ್ ಹಸಿಮೆಣ್ಸಿನ್ಕಾಯಿನ 2 ತೊಗೊಳ್ಳಿ. ಇಷ್ಟನ್ನು ಮತ್ತು ಒಂದು ಅರ್ಧ ಇಂಚಷ್ಟು ಚಕ್ಕೆ. ನಾನು ಹಸಿಮೆಣ್ಸಿನ್ಕಾಯಿನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಕೆಲವೊಂದು ತುಂಬ ಖಾರ ಇರುತ್ತೆ, ಅದನ್ನು ಉಪಯೋಗಿಸೋಕೆ ಹೋಗಬೇಡಿ. ಇದು ಖಾರ ಬರಲ್ಲ, ಬಟ್ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಫೈನ್ ಪೇಸ್ಟು ನೀರಿಲ್ಲದೆ ನಾವು ಮಿಕ್ಸಿಲಿ ರುಬ್ಕೊಂಬರೋಣ. ಈಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಚಮಚ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆಯನ್ನು ಉಪಯೋಗಿಸೋಕೆ ಹೋಗಬೇಡಿ. ಎಣ್ಣೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಉಪಯೋಗಿಸ್ಕೊಳ್ಳಿ, ಇದರಿಂದ ನಿಮಗೆ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಅರ್ಧ ಚಮಚದಷ್ಟು ನಾನು ಜೀರಾ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ಟಾರ್ ಅನೀಸ್ ಹಾಕ್ತಾಯಿದ್ದೀನಿ, 1 ಇಂಚಷ್ಟು ಚಕ್ಕೆಯನ್ನು ಹಾಕ್ತಾಯಿದ್ದೀನಿ, ಮತ್ತು ಜೊತೆಗೆ 2 ಲವಂಗವನ್ನು ಹಾಕ್ತಾಯಿದ್ದೀನಿ, ಮತ್ತು 1 ಏಲಕ್ಕಿಯನ್ನು ಈ ಥರ ಬಾಯಿ ಓಪನ್ ಮಾಡಿ ಸ್ಲಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇದರಿಂದ ಎಣ್ಣೆಲಿ ಬಾಡಿಸ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾನೇನದು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿಯನ್ನು ನೀರಿಲ್ಲದೆ ರುಬ್ಕೊಂಬಂದಿದ್ನಲ್ಲ ತರಿ ನೋಡಿ, ಅದು ತುಂಬ ಫೈನ್ ಪೇಸ್ಟು ಬೇಕಾಗಿಲ್ಲ, ಈ ಥರ ಆದರೆ ಸಾಕು. ಅದನ್ನು ಕಡಿಮೆ ಫ್ಲೇಮ್ ಇಟ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಳ್ಳೋಣ. ಈಗ ನಾನು ಚಿಕ್ಕದಾಗಿರುವಂತಹ 4 ಟೊಮೊಟೊವನ್ನು ತೊಗೊಂಡಿದ್ದೀನಿ. ಇಲ್ಲ ಅಂದರೆ ದಪ್ಪ ಮೀಡಿಯಮ್ ಸೈಜಲ್ಲಿ ಇತ್ತು ಅಂದರೆ 2 ಈರುಳ್ಳಿ ಟೊಮೊಟೊ ಸಾಕು. ನಾನು ಅದಕ್ಕೆ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಕ್ವಾಂಟಿಟಿ ಸೇಮ್ ಆಗಿರಲಿ. ಇದನ್ನು ಸಹ ರುಬ್ಕೊಂಬರೋಣ. ಈ ಸೈಡಲ್ಲಿ ನಾನು ನೋಡಿ ಇದನ್ನು ಅದೇ ನೀರು ಹಾಕ್ತೆ, ಫ್ಲೇಮ್ ಕಡಿಮೆ ಇಟ್ಕೊಂಡು ನೀಟಾಗಿ ಮಸಾಲೆಯನ್ನು ಹುರ್ಕೊತಾ ಇದ್ದೀನಿ. ಈಗ ಅದು ಹುರಿದಾಗಿದೆ. ಇವಾಗ ನಾನು ಟೊಮೊಟೊ ಪೇಸ್ಟನ್ನು ಇದಕ್ಕೆ ಹಾಕಿ, ಇದಕ್ಕೂ ಅಷ್ಟೇ ಇವಾಗಲೇ ನೀರು ಹಾಕ್ಕೊಳ್ಳೋದು ಬೇಡ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲ್ಲೇ ಹುರ್ಕೊಂಡು ಬರೋಣ. ಈಗ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಉಪ್ಪು ಹಾಕೋದ್ರಿಂದ ನಾವು ಹಾಕಿರುವಂಥ ಟೊಮೊಟೊ ನೀಟಾಗಿ ಬೇಗ ಬೆಂದೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಇದು ಮೋಸ್ಟ್ಲಿ ನಿಮಗೂ ಗೊತ್ತಿರುತ್ತೆ. ಇವಾಗ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅಲ್ಲಿ ತನಕ ನಾನು ನೀರು ಹಾಕ್ತೆ ನೀಟಾಗಿ ಮಸಾಲೆಗಳನ್ನು ಆದಷ್ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 1 ಟೀ ಚಮಚದಷ್ಟು ಧನಿಯಾ ಪೌಡರು, 1 ಚಮಚದಷ್ಟು ನಾನು ಖಾರದ ಪುಡಿ, ಮತ್ತು ಸ್ವಲ್ಪ ಅರ್ಧ ಚಮಚದಷ್ಟು ಅರಿಶಿನ, 3 ಮಸಾಲೆ ಇವಾಗ ನಾನು ಸದ್ಯಕ್ಕೆ ಹಾಕಿರೋದು. ಇದನ್ನು ಈ ನೀರು ಹಾಕಿರೋ ಮಸಾಲೆ ಒಳಗೆ ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಾಯಿಸ್ಕೊಂಡು, ಇವಾಗ ನೋಡಿ ಸುಮಾರು 1/4 ಚಮಚದಷ್ಟು ನಾನು ಸಕ್ಕರೆಯನ್ನು ಹಾಕಿದ್ದೀನಿ. ಸಕ್ಕರೆಯಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಮತ್ತು ನಿಮ್ಮ ಮಸಾಲೆಗಳು ಏನಾದರೂ ಇದೆ ಅದನ್ನು ಓವರ್ ಬ್ಯಾಲೆನ್ಸ್ ಅಂದರೆ ನಿಮ್ಮ ಮಸಾಲೆ ಜಾಸ್ತಿ ಸ್ಪೈಸಿ ಅನಿಸಲ್ಲ, ಮೈಲ್ಡಾಗಿ ಹೋಟೆಲ್ ರೀತಿಯಲ್ಲಿ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಅದಕ್ಕಾಗಿ ನಾವು ಸಕ್ಕರೆ ಹಾಕೋದು. ಇವಾಗ ಸುಮಾರು ನಾನು ಮೀಡಿಯಮ್ ಸೈಜಷ್ಟು ಈ ಪೊಟ್ಯಾಟೊವನ್ನು ಅಂದರೆ ಆಲೂಗೆಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸುಮಾರು 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಯಾಕೆಂದರೆ ನಾನು ಫೈನ್ ಪೇಸ್ಟ್ ಮಾಡಿದ್ದೀನಿ, ಹಾಗಾಗಿ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಆಲೂಗಡ್ಡೆ ಹಾಕೋದ್ರಿಂದ ಅದು ನೀಟಾಗಿ ಬೆಂದೋಗುತ್ತೆ. ಇವಾಗ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು, ಅದಕ್ಕೆ 2 ಪಿಂಚಷ್ಟು ಉಪ್ಪು ಹಾಕಿ ನೋಡಿ, 1/4 ಚಮಚದಷ್ಟು ನಾನು ಓಂಕಾಳನ್ನು ಹಾಕಿದ್ದೀನಿ. ಓಂಕಾಳು ಮತ್ತು ಸ್ವಲ್ಪ ಇಂಗು 2 ಚಿಟಿಕೆಯಷ್ಟು. ಇದಕ್ಕೆ ಏನಕ್ಕೆ ಹಾಕಬೇಕು ಅಂದರೆ ನಾವು ಚನಾ ಮಸಾಲ ಮತ್ತು ಆಲೂಗೆಡ್ಡೆ ಹೆಲ್ತಿಗೆ ತುಂಬ ಒಳ್ಳೆಯದು ಚನಾ ಮಸಾಲ, ಬಟ್ ಅದರಲ್ಲಿ ಗ್ಯಾಸ್ ಅಂದರೆ ವಾಯು ಅಂಶ ಅಂದರೆ ಗ್ಯಾಸಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಚಪಾತಿ ಮಾಡ್ಕೊಬೇಕಾದ್ರೆ ಇದರಲ್ಲಿ ಸ್ವಲ್ಪ ನೀವು ಓಂಕಾಳು ಮತ್ತು 2 ಚಮಚದಷ್ಟು ನೀವು ಹಿಂಗನ್ನು ಹಾಕಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಿಟ್ಟನ್ನು ಜಸ್ಟ್ ನಾನು ಇದಕ್ಕೇನು ಹಾಕಿದ್ರೆ ಅದಕ್ಕೆ ಬ್ಯಾಲೆನ್ಸ್ ಫುಡ್ಡನ್ನು ನಾನು ತೋರಿಸುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಅದಕ್ಕೋಸ್ಕರ ನಾನು ನಿಮಗಿದು ತೋರಿಸ್ತಾ ಇರೋದು ಅಷ್ಟೇ. ಮೋಸ್ಟ್ಲಿ ಚಪಾತಿ ಎಲ್ಲರಿಗೂ ಮಾಡೋಕ್ಕೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಈ 2 ಇಂಗ್ರೀಡಿಯೆಂಟ್ ಹಾಕಿದ್ರೆ ಅದರಲ್ಲಿರೋ ಕೆಲವೊಂದು ನೆಗೆಟಿವಿಟಿನ ನಾವು ಈ ರೀತಿ ಪಾಸಿಟಿವ್ ಆಗಿ ಮಾಡಿಕೊಂಡು ಅಡುಗೆ ಮಾಡ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಆಲೂಗಡ್ಡೆ ನೀಟಾಗಿ ಬೆಂದೋಗಿದೆ ಮತ್ತು ಅದರಲ್ಲಿ ಎಣ್ಣೆ ಕೂಡ ಬಿಟ್ಕೊಂಡಾಗಿದೆ. ಈ ಟೈಮಲ್ಲಿ ನೋಡಿ ಜಸ್ಟ್ ಒಂದು ಅರ್ಧ ಕಪ್ಪಷ್ಟು ನಾನು
ಚನಾವನ್ನು ನೀಟಾಗಿ ಬರೀ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ನೋಡಿ ಯಾವ ರೀತಿ ಬೇಯಿಸ್ಕೊಬೇಕಂದ್ರೆ ಈಗ ಒತ್ತಿದ್ರೆ ಸಾಕು, ಅದು ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಬೇಕು. ನಾವು ಮೋಸ್ಟ್ಲಿ ಸ್ವಲ್ಪ ಫ್ಲೇಮನ್ನು ಕಡಿಮೆ ಇಟ್ಕೊಂಡು 3 ವಿಷಲ್ ಹಾಕಿದ್ರೆ ಸಾಕು. ನೆನೆಸಿರೋ ಚನ ಇದು ಆರಾಮಾಗಿ ಬೆಂದೋಗುತ್ತೆ. ಅದರಲ್ಲಿರೋ ನೀರು ಸಹ ನಾನು ಹಾಕಿದ್ದೀನಿ ನೋಡಿ. ಇವಾಗ ಅದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಲಿಡ್ ಕ್ಲೋಸ್ ಮಾಡಿ. ತುಂಬ ಬೇಗ ಚಟ್ಪಟ್ ಅಂತ 5 ರಿಂದ 10 ನಿಮಿಷದಲ್ಲಿ ಆಗೋಗುತ್ತೆ. ಇವಾಗ ಲಾಸ್ಟಿಗೆ ಅರ್ಧ ಚಮಚದಷ್ಟು ಹೋಮ್ ಮೇಡ್ ಗರಂ ಮಸಾಲ ಹಾಕಿದ್ದೀನಿ. ಇದೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಮತ್ತು ಇದ್ರ ಟೇಸ್ಟು ತುಂಬ ಎನ್ಹಾನ್ಸ್ ಆಗುತ್ತೆ. ಇವಾಗ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಲಾಸ್ಟಿಗೆ, ಅದು ಸ್ವಲ್ಪ ಸ್ಕಿಪ್ ಆಗಿದೆ. ಇವಾಗ ನಾನು ಎಣ್ಣೆ ಹಾಕದೆ ಫುಲ್ಕಾ ಟೈಪಲ್ಲಿ ಚಪಾತಿ ಮಾಡ್ಕೊತಿದ್ದೀನಿ. ಚಪಾತಿ ನಿಮ್ಮ ಕನ್ವೆಂಟು, ನಿಮಗೆ ಹೇಗೆ ಬೇಕು ಆ ರೀತಿ ಮಾಡಿಕೊಂಡು ಸೂಪರ್ಬ್ ಆಗಿರುವಂಥ ಒಂದು ಥಾಲಿಯನ್ನು ನೀವು ಕೇವಲ ಅರ್ಧ ಗಂಟೆಯಲ್ಲಿ ಇಷ್ಟು ಥಾಲಿಯನ್ನು ಮಾಡಿ ಸರ್ವ್ ಮಾಡ್ಬೋದು. ಒಂದು ಸೂಪರ್ಬ್ ಆಗಿರುವಂತಹ ಈಸಿಯಾಗಿರುವಂತಹ ಒಂದು ನಾರ್ಮಲ್ ಥಾಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.